ಸರ್, ಸಿನಿಮಾಗಳ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಈಗ ಒಂದು ಸಿನಿಮಾದಲ್ಲಿ ತುಂಬ ತುಂಬ ಪಾಪ್ಯುಲರ್ ಪದ ಅಂತ ತೊಗೊಂಡ್ರೆ ಗ್ಯಾಂಗ್ಸ್ಟರ್. ನಮಗೆ ಗ್ಯಾಂಗ್ಸ್ಟರ್ ಅಂದಿದ ತಕ್ಷಣ ನಿಮ್ಮ ಅವಧಿಲಿ ಅಂತಂದ್ರೆ ಈಗ ಬನ್ನಂಜೆ ರಾಜ ಅವ್ರನ್ನ ಹಿಡಿದಿದ್ದು, ಇಫ್ ಐ ಆಮ್ ರೈಟ್, ನಿಮ್ಮ ನೇತೃತ್ವದಲ್ಲಿ ಅಣ್ಣಾಮಲೈ ಅವರು ಕೂಡ ಹಿ ವಾಸ್ ಭಾಗಿ ಆ ಟೀಮ್. ನಾವು ಇಬ್ಬರು ಕರ್ಕೊಂಡ್ಬಂದ್ವಿ ನಾವು. ಬನ್ನಂಜೆ ರಾಜ ಅದರ್ ಒನ್ ವಾಸ್ ಅವ್ರಿಗೆ ಮೊರಾಕೋಯಿಂದ ಕರ್ಕೊಂಡ್ಬಂದ್ವಿ ಅಲ್ಲಿಗೆ. ಐಟ್ ಅಂಡ್ ಸಂದೀಪ್ ಪಾಟೀಲ್ ಆ್ಯಂಡ್ ಅಮರ್ ಪಾಂಡೆ ಇಬ್ಬರು ಹೋಗಿದ್ದು ಅಲ್ಲಿಗೆ ಕರ್ಕೊಂಬರೋಕ್ಕೆ. ಆ್ಯಂಡ್ ಒನ್ ಮೋರ್ ವಾಸ್ ಇಲ್ಲಿಂದ ಇಲ್ಲಿ ಕರ್ಕೊಂಬಂದ ಇಂಟ್ರಾಗೇಷನ್ ಸೆಂಟ್ರಲ್ಲಿ. ಬೋತ್ ಆಫ್ ದೆಮ್ ಆರ್ ಇನ್ ಬೆಳಗಾಂ ಜೈಲಲ್ಲಿದ್ದಾರೆ ಇಬ್ಬರು. ಬನ್ನಂಜೆ ರಾಜ ಮತ್ತು ಇನ್ನೊಬ್ರು ಯಾರು ಸರ್? ನಾಟ್ ಏಬಲ್ ಟು ರಿಕಾಲ್. ಮೊರಾಕೋ ಕರ್ಕೊಂಡೋಗಿ ವೆರಿ ರಿಸ್ಕಿ ಆಪರೇಷನ್ ಮಾಡಿದ್ರು ಭಾಳ. ಸಂದೀಪ್ ಪಾಟೀಲ್ ಆ್ಯಂಡ್ ಅಮರ್ ಪಾಂಡೆ ಶೋಡ್ ವೆರಿ ಟಾಪ್ ಲೆವೆಲ್ ಲೀಡರ್ಶಿಪ್ ಇನ್ ಎ ಸ್ಟ್ರೇಂಜ್ ಲ್ಯಾಂಡ್. ಬಿಕಾಸ್ ಅಲ್ಲಿಂದ ಅವನ ಹೆಸರು ಜ್ಞಾಪಕ ಬರ್ತಲ್ಲ, ಅವ್ನು ಡೂಪ್ಲಿಕೇಟ್ ಪಾಸ್ಪೋರ್ಟಲ್ಲಿ ಮೊರಾಕೋದಲ್ಲಿ ಅವನು ಇದ್ದಿದ್ದು. ಅಂದರೆ ಹೀ ವಾಸ್ ನಾಟ್ ಹೂ ಹೀ ಈಸ್. ವಾವ್, ಅರ್ಥ ಆಯ್ತಲ್ಲ? ಹಾಂ. ನನಗೆ ಹೇಳ್ತಾರೆ ಮಯೂರ್ ರಾಘವೇಂದ್ರನ ಕರ್ಕೊಂಬ ಅಂತ. ಮಯೂರ್ ರಾಘವೇಂದ್ರ ಪಕ್ಕದ ದೇಶದಲ್ಲಿ ಹೋಗ್ಬಿಟ್ಟು ಹಿ ಬಿಕಮ್ಸ್ ರಿಚಾರ್ಡ್. ಸೊ ನನಗೆ ಬೇಕಾಗಿರೋದು ಮಯೂರ್ ರಾಘವೇಂದ್ರ, ರಿಚಾರ್ಡ್ ಅಲ್ಲ. ಬಟ್ ಅಲ್ಲಿರೋನು ಮಯೂರ್ ರಾಘವೇಂದ್ರ ರಿಚಾರ್ಡು, ಆ್ಯಕ್ಚುಲ್ ಅವನು ಮಯೂರ್ ರಾಘವೇಂದ್ರ ಅಲ್ಲಿಗೆ. ಸೊ ನಾನು ಆ ದೇಶದ ಕಾನೂನಲ್ಲಿ ಹೋಗ್ಬಿಟ್ಟು ಇವನು ರಾಘವೇಂದ್ರ ಬಟ್ ಇವನು ರಿಚಾರ್ಡ್ ಅಲ್ಲಿ ಕೂತಿದ್ದಾನೆ. ಯಾಕೆಂದರೆ ಇನ್ನೊಂದು ದೇಶ ಅವನಿಗೆ ರಿಚಾರ್ಡ್ ಅಂತ ಪಾಸ್ಪೋರ್ಟ್ ಕೊಟ್ಟಿದೆ. ಹಾಂ. ಸೊ 3 countries are involved. The country that wants extradition, the country that has given him a passport, the country that has given him shelter. So on an international scale, you have to convince all them with this. And it is not easy to convince. Not at all easy. Over there. And they are backed by extraordinarily brilliant lawyers also over there. World-class lawyers. Wow. Will come by private jets to come to defend the case over there. ನಮ್ಮಲ್ಲಿ ಪಾಪ ಯಾರೋ ಪಬ್ಲಿಕ್ ಪ್ರಾಸಿಕ್ಯೂಟ್ರು ನಾವು ಬಜಾಜ್ ಸೂಪರ್ ಮೇಲೆ ಬಂದಿರ್ತಾರೆ ಅವನಲ್ಲಿ ಕೆಳಗೆ ಅಂಥವ್ರಿಗೆ ನಾವು. ಬಟ್ ಅಫ್ಕೋರ್ಸ್ ಕೆಲವು ಸರ್ತಿ ವಿ ಆಲ್ಸೋ ಎಂಗೇಜ್ ಗುಡ್ ಲಾಯರ್ಸ್ ಆಲ್ಸೋ ಓವರ್ ದೇರ್. ಸೊ ಅಂಥ ಆಪರೇಷನಲ್ಲಿ ಇವನು ಸಂದೀಪ್ ಇವ್ರಿಗೆ ಹೇಳಿದ್ದಷ್ಟೇ, ಇವನು ಆ ಮನೇಲಿದ್ದಾನೆ, ಇವನಿಗೆ ನೋಡಿ ಫೋಟೋಸ್ ನೋಡಿಬಿಟ್ಟು ಬರೀ ನಾಕ್ ಮಾಡಿಬಿಟ್ಟು ನಾವು ಇಂಥ ಕಡೆಯಿಂದ ಬಂದಿದ್ದೀವಿ ಅಂತಲ್ಲ ಜಸ್ಟ್ ಹೊರಗಡೆ ಬಂದು ಟಕ್ಕಂತ ಹಿಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋ, ಐ ಆಮ್ ನಾಟ್ ದಿಸ್, ಇಂಡಿಯನ್ ಪೊಲೀಸ್ ಇಸ್ ಕ್ಯಾಚಿಂಗ್ ಮೀ, ಹಂಗೆ ಅಂತ ಅವ್ನು ಗಲಾಟೆ ಮಾಡಿಬಿಟ್ಟು ಅಷ್ಟರಲ್ಲಿ ಅವ್ನ ರೌಡಿಗಳು ನಮ್ಮವರಿರೋ ಯಾರು 4-4 ಜನ ಇದ್ರು ಅಲ್ಲಿಗೆ. ಅವನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕಳಿಸಿದ ಜೊತೆಲಿ. ಹೌದಾ? ಅವನೊಬ್ಬನೇ ವೆಪನ್ ಇಟ್ಕೊಂಡಿದ್ದ. ಸೊ ಈ 3 ಜನ, ಅಮರ್ ಪಾಂಡೆ ವಾಸ್ ಸಿಟ್ಟಿಂಗ್ ಆ್ಯಂಡ್ ಪಾಪ ಈ ವಾಸ್ ದ ಲೀಡರ್ ಆಫ್ ದ ಟೀಮ್. ಸಂದೀಪ್ ಪಾಟೀಲ್ ಹೋಗ್ಬಿಟ್ಟು ಅವ್ನಿಗೆ ಯಾವುದೋ ಒಂದು ಕಾಸಾಬ್ಲಾಂಕಾಗೆ ಹೋಗ್ಬಿಟ್ಟು, ಕಾಸಾಬ್ಲಾಂಕಾ ಇಸ್ ದ ಕ್ಯಾಪಿಟಲ್, ಅಲ್ಲಿ ಹೋಗಿ ಹಿಡ್ಕೊಂಡು ಬಂದು ದೆನ್ ಆಮೇಲೆ ಅವ್ರಿಗೆ ಹ್ಯಾಂಡ್ ಕಫ್ ಹಾಕಿ ದೆನ್ ಅಲ್ಲಿ ಪೊಲೀಸ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಅಲ್ಲೊಂದು ಫೋಟೋ ಕಾಪಿ ಮಾಡಬೇಕು. ಅವನೇ ಸಂದೀಪ್ ಪಾಟೀಲ್ ಓಡೋಗ್ಬಿಟ್ಟು ಅಂಗಡಿಗೂ ಮಾಡ್ಕೊಂಬರ್ತಾರೆ. ಅಯ್ಯೋ ಹೌದಾ? ಮತ್ತು ಇದು ಯಾರಿದ್ದಾರೆ ಅವರಿಬ್ಬರಿಗೂ ಬಿಟ್ಟರೆ. ಸೊ ದೇ ಹ್ಯಾವ್ ಶೋನ್ ದಟ್ ಬ್ರೇವರಿ ಅಲ್ವಾ, ದೇ ಹ್ಯಾವ್ ಶೋನ್ ದಟ್ ಬ್ರೇವರಿ. ಮತ್ತು ಅವನು ಗುಂಡಾಗಳ ಸುತ್ತಮುತ್ತ ಗುಂಡಾಗಳು ದೇ ಕುಡ್ ಹ್ಯಾವ್ ಬಿನ್ ಕಿಲ್ಡ್ ಹಿಮ್. ಇಂಥ ಕ್ರೈಮ್ಸ್ ಕಮಿಟ್ ಮಾಡಿಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಆ ದೇಶದ ಪಾಸ್ಪೋರ್ಟ್ ತೊಗೊಂಡು ಮತ್ತೊಂದು ದೇಶಕ್ಕೆ ಹೋಗಿರ್ತಾರಲ್ಲ, ಆ್ಯಂಡ್ ದೇ ಕಮಿಟ್ ಕ್ರೈಮ್ಸ್ ಆನ್ ಫೋನ್ ಆಫ್ ಎಕ್ಸ್ಟಾರ್ಷನ್ ಎಲ್ಲ ಮಾಡ್ತಾರಲ್ಲ. ಕರ್ನಾಟಕ ಪೊಲೀಸ್ ಆ್ಯಕ್ಚುಲಿ ಡನ್ ವೆರಿ ವೆಲ್. ಈ ರವಿ ಪೂಜಾರಿ ಆ್ಯಂಡ್ ಬನ್ನಂಜೆ ರಾಜಾಗೆ ಎಕ್ಸ್ಟ್ರಡಿಷನ್ ಮಾಡಿಕೊಂಡು ಬಂದಿದ್ದ ಟೀಮ್ಸ್ ಇದ್ದಾಗ. ಸೊ ಇದಕ್ಕೆ ಭಾಳ ಸಿಸ್ಟಮೆಟಿಕ್. ಪ್ರತಾಪ್ ರೆಡ್ಡಿ ವಾಸ್ ಇನ್ ISD ಆ್ಯಂಡ್ CID ಮಾಡುವಾಗ ಕರೆಕ್ಟ್ ಪೇಪರ್ಸ್ ರೆಡಿ ಮಾಡಿರಬೇಕು. ನಥಿಂಗ್ ಶುಡ್ ಕಾಂಟ್ರಡಿಕ್ಟ್ ಈಚ್ ಅದರ್, ಡೇಟ್ಸ್ ಶುಡ್ ನಾಟ್ ಕಾಂಟ್ರಡಿಕ್ಟ್, ಕ್ರೊನಾಲಾಜಿಕಲಾಗಿ ಹಾಕಿರಬೇಕು, ಕನ್ವಿಕ್ಷನ್ ಡೀಟೇಲ್ಸ್, ಇನ್ವೆಸ್ಟಿಗೇಷನ್ ಡೀಟೇಲ್ಸ್. Because you are convincing an international judiciary and an international top class lawyers are behind defending this kind of work. Antadrelli Sandeep Patil and this Mallesh Bulletin, they go and bring this criminal. Sir, but ನೀವು ಹೇಳ್ದಂಗೆ ಈಗ 3 ದೇಶಗಳು ಇದ್ದಾಗ ಹೌ ಡು ಯು ಕನ್ವಿನ್ಸ್ ಸರ್? ಹೇಗೆ ಕನ್ವಿನ್ಸ್ ಮಾಡಿ? ಎಕ್ಸ್ಟ್ರಾಡಿಷನ್ ಟ್ರೀಟಿ ಇರಬೇಕಲ್ಲ ನಮಗೆ. ಕೆಲವು ಸರ್ತಿ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇರೋಲ್ಲ ನಮ್ಮ ಹತ್ರ. ಓಕೆ, we don't have an extradition treaty with so many countries over there. Okay. But for example, if you are there and I want you, and I cannot say ಆಯಿತು ಇವತ್ತು extradition treaty ಮಾಡ್ಕೊಂಡು ನಮ್ಗೆ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಓಕೆ, ಮುಂಚೆಯಿಂದನೇ ಇರಬೇಕಾಗಿತ್ತು. ಬಿಕಾಸ್ ಇದು ಪೋಸ್ಟ್ ಫ್ಯಾಕ್ಟೋ ಆಗಬಾರ್ದು ಇಲ್ಲಿಗೆ. ಸೊ ದೆನ್ Interpol has to be convinced over there. Red Corner RC ಅಂತ ರೆಡ್ ಕಾರ್ನರ್ ನೋಟಿಸ್ should have been issued over there. ಸೊ ದೆನ್ ಬ್ಲೂ ಕಾರ್ನರ್, ರೆಡ್ ಕಾರ್ನರ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಇದೆ. ಈಗ ನಾವು ಹೊಸದಾಗಿ ಸಿಲ್ವರ್ ನೋಟಿಸ್ ಇದೆ ಅಲ್ಲಿಗೆ.
ಸೊ ಇದಕ್ಕೆ ಕೊಡಬೇಕು. ನೀವು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ತಗೋಬೇಕಾಗತ್ತಲ್ಲ. ಮತ್ತು ಫ್ರಮ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸಿಂದ DGP ಹೋಗು, DGPಯಿಂದ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಚೀಫ್ ಸೆಕ್ರೆಟರಿ ಟು MHA ಟು MEA ಟು ರೆಸ್ಪೆಕ್ಟಿವ್ embassy in Delhi, respective embassy in Delhi to the embassy there in the respective country, Morocco. ಸೊ ಅದೆಲ್ಲ ಮಾಡಿ ಅಷ್ಟರಲ್ಲಿ 1000 ಜನ ಶಿಷ್ಯರು ಇರ್ತಾರೆ. ನೋಡಪ್ಪ ನೀನು ಹುಡ್ಕೊಂಡು ಬರ್ತಾ ಇದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ರನ್ ಇನ್ ಕಾನ್ಫಿಡೆನ್ಷಿಯಾಲಿಟಿ ಬೇರೆ. ಮತ್ತು ಆ ಕ್ರಿಮಿನಲ್ಸ್ ಆಲ್ವೇಸ್ ಒನ್ ಸ್ಟೆಪ್ ಅಹೆಡ್ ಆಫ್ ಪೊಲೀಸ್. ವಾಟ್ ಯು ಸೇಯಿಂಗ್? ಕ್ರಿಮಿನಲ್ ಇಸ್ ಆಲ್ವೇಸ್ ಒನ್ ಸ್ಟೆಪ್ ಅಹೆಡ್ ಆಫ್ ಪೊಲೀಸ್. ಬಟ್ ಆದ್ರೆ ನಾವು ಹಿಡ್ಕೋದು ಅಗೇನ್ ಈಸ್ ಒನ್ ಸ್ಟೆಪ್ ಅಹೆಡ್. ಬಟ್ ದಟ್ ಡಸಂಟ್ ಮೀನ್ ದಟ್ ನಾವು ಅವ್ನಿಗೆ ಹಿಡ್ಕೊಳಕ್ಕಾಗಲ್ಲ ಅಂತ. ಬಟ್ ಹಿಡಿತೀವಲ್ಲ. ಫಾರ್ ಹಿಮ್ ಇಟ್ ಈಸ್ ಲೈಫ್, ಫಾರ್ ಅಸ್ ಇಟ್ಸ್ ಅ ಪ್ರೊಫೆಷನ್. ಸರ್ ಅಂದರೆ ಈಗ ಸಂದೀಪ್ ಪಾಟೀಲ್ ಅವ್ರು ಮೊರೊಕೋಗೆ ಹೋಗಿ ಹಿಡಿದಾಗ ಅಲ್ಲಿಂದ ಕರ್ಕೊಂಡು ಬರೋ ಜರ್ನಿ ಹೆಂಗಿರುತ್ತೆ ಸರ್? ಸಿ, ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ವೆಪನ್ ತೊಗೋಣ. ಸೊ ಆ ಪರ್ಟಿಕ್ಯುಲರ್ ಏರ್ ಫ್ರಾನ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ಇಲ್ಲ ನಾನು ವೆಪನ್ ತೊಗೊಂಬರ್ತೀನಿ. ಲಾಸ್ಟ್ ಸೀಟಲ್ಲಿ ಅವ್ನಿಗೆ ಹ್ಯಾಂಡ್ ಕಫ್ ಹಾಕ್ಕೊಂಡು ಇವ್ರಿಗೂ ಹ್ಯಾಂಡ್ ಕಫ್ ಹಾಕ್ಕೊಂಡು ಕೂತ್ಕೋಬೇಕು ಅಲ್ಲಿಗೆ. ಮತ್ತು ದೋ ದೇ ಆರ್ ಎಂಟೈಟಲ್ ಟು ಟ್ರಾವೆಲ್ ಬಿಸ್ನೆಸ್ ಕ್ಲಾಸ್, ಕ್ರಿಮಿನಲ್ಗೋಸ್ಕರ ಬಿಸ್ನೆಸ್ ಕ್ಲಾಸಲ್ಲಿ ಕೂತ್ಕೊಂಡಿರಬೇಕು. ಸೊ ಅವನಿಗೆ ಕಂಪ್ಲೀಟ್ಲಿ ಡಿಸಾರ್ಮ್ ಮಾಡಿರಬೇಕು ಅಲ್ಲಿಗೆ. ಪ್ಲಸ್ ನಾವು ವೆಪನೂ ಇಟ್ಕೊಂಡಿರಬೇಕು. ಯಾಕಂದರೆ ಅಲ್ಲಿ ಎನಿ ಟೈಮ್ ಇಫ್ ಇಟ್ ಟರ್ನ್ಸ್ ಅರೌಂಡ್ ಆ್ಯಂಡ್ ಅಟ್ಯಾಕ್ ಮಾಡಿಬಿಟ್ರೆ ಅವನು ದೇ ಆ್ಯಂಡ್ ಯು ಕೆನಾಟ್ ನ್ಯೂಟ್ರಲೈಸ್ ಹಿಮ್ ವಿತ್ ಎನಿ substance also over there. Not a joke to do all these things over there. Lot of risk is goes. So much of risk goes over there. And lot of planning. ಮತ್ತು ಇದಾಗೋಯ್ತು ನೆಕ್ಸ್ಟ್ ಏನು ಮಾಡಬೇಕು, ಅದಾಗೋಯ್ತು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು. ಮತ್ತು ಅಲ್ಲಿ ಲಾಸ್ಟ್ ಪ್ಯಾಸೆಂಜರ್ ಥರ ಒಳಗಡೆ ಹತ್ತಬೇಕು. ಪೈಲಟ್ ಶುಡ್ ಬಿ ನೋಯಿಂಗ್ ದಟ್ ವೆಪನ್ ಈಸ್ ಬೀಂಗ್ ಲೋಡೆಡ್ ವೆಪನ್ ಈಸ್ ಟ್ರಾವೆಲಿಂಗ್ ಅಂತ ಅಲ್ಲಿಗೆ. ಆ್ಯಂಡ್ ದಟ್ ಟು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಬೇರೆ ಅದು. ಸೊ ಏರ್ ಇಂಡಿಯಾಗೆ ಫಸ್ಟು ನಾವು ಅದಕ್ಕೆ ನಮ್ಮ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಇವ್ರಿಗೊಂದು ಹೇಳಬೇಕು. ಅವ್ರು ಹೇಳ್ತಾರೆ, ಸೊ ವಾಟ್ ಯುವರ್ ಓನ್ ಮ್ಯಾನ್ ವಿಲ್ ಹೈಜಾಕ್ ಮೈ ಏರೋಪ್ಲೇನ್ ಅಂದ್ಬಿಡ್ತಾರೆ. ಹೌದಲ್ವಾ? ಕರೆಕ್ಟ್. ಸೊ ಇಟ್ ಈಸ್ ನಾಟ್ ಪರ್ಮಿಟ್. ಇಂಟರ್ನ್ಯಾಷನಲ್ ರೂಲ್ಸ್ ಡೋಂಟ್ ಪರ್ಮಿಟ್. ಸೊ ಇಲ್ಲ ಐ ಆಮ್ ಕ್ಯಾರಿಂಗ್. ಸೊ ಅವ್ನು ಇಂಥ ಕ್ರಿಮಿನಲ್ ಕರ್ಕೊಂಬರ್ತಾ ಇದ್ದೀನಿ ಅಂದರೆ ಆ ಕ್ರಿಮಿನಲ್ ಹಿಸ್ಟ್ರಿ ಸಿವಿಲ್ ಏವಿಯೇಷನ್ ಕೊಡಬೇಕು. ಸಿವಿಲ್ ಏವಿಯೇಷನ್ ಅವ್ರ ಲಾಯರ್ಸ್ ಆಗಿಬಿಟ್ಟು ಅವ್ರು ಕನ್ವಿನ್ಸ್ ಆಗಬೇಕು. ಸೊ ಪೇಪರ್ ವರ್ಕ್ ಈಸ್ ಟನ್ಸ್ ಆಫ್ ಪೇಪರ್ ವರ್ಕ್. ಸರ್, ಆ ಟನ್ಸ್ ಆಫ್ ಪೇಪರ್ ವರ್ಕ್ ಮಾಡೋಷ್ಟರಲ್ಲೇ ಅವ್ರು ನಿಮ್ಗಳ ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಪ್ರೆಷರೈಸ್ ಎಕ್ಸಾಕ್ಟ್ಲಿ. ಇನ್ನೊಬ್ಬ ಹೊಸಬ ಬರ್ತಾನೆ, ಅವ್ನಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಇಟ್ ಇಸ್ ನಾಟ್ ಅ ವೆರಿ ಈಸಿ ಥಿಂಗ್ ಟು ಡೂ. ಅದಕ್ಕೋಸ್ಕರ ನಾನು ಯಾವಾಗಲೂ ಎಲ್ಲ ರಾಜಕಾರಣಿಗಳಿಗೆ ನನ್ನ ಸೇವೆಯಲ್ಲಿರುವಾಗ ಹೇಳ್ತೇನೆ, ಪೊಲೀಸರಿಗೆ ಬಿಟ್ಬಿಡಿಪ್ಪ. ನಾಡನ್ನು ರಕ್ಷಣೆ ಮಾಡೋರ ಹತ್ರ ದುಡ್ಡು ಕಿತ್ಕೋಬೇಡ್ರಿ, ಲಂಚ ಪಡ್ಕೋಬೇಡ್ರಿ. ನಾಡು ರಕ್ಷಣೆ ಮಾಡೋರ ಭಕ್ಷಕರಾಗ್ಬಿಡ್ತಾರೆ ನೀವು. ಈಗ ಆಗಿದಾರಲ್ಲ, ಭಕ್ಷಕರು ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಕಾಳಜಿ ಹೊಟ್ಟೋಗುತ್ತೆ. ಅದೇ ನೋಡಿ, ಆರ್ಮಿ ಇಸ್ ಐಸೋಲೇಟೆಡ್. ಸೊ ಆರ್ಮಿ ಕಮಿಟ್ಮೆಂಟ್ ಲೆವೆಲ್ಸ್ ಇಸ್ ವೆರಿ ವೆರಿ ಹೈ. ದೆನ್ ಪ್ಯಾರಾಮಿಲಿಟರಿ ಫಾರ್ ಲೈಕ್ BSF ಅಲ್ಲಿ. ಪೊಲೀಸಲ್ಲಿ ಏನಾಗುತ್ತೆ, ಏನು ಮಾಡಿದ್ರೆ ಇಷ್ಟೇನ ಅಂದ್ಬಿಟ್ಟು ಡಿಮಾರಲೈಸ್ ಮಾಡಿಬಿಡ್ತಾರೆ. ಏನು ಇವ್ರ ಕಂತ್ರಿ ಕಾಸು ಸಲುವಾಗಿ, ಕಾರ್ಪೊರೇಟರ್ ಕಾಸು, MLA ಕಾಸು ಸಲುವಾಗಿ, ಅಥವಾ ನಮ್ಮ ಮಂತ್ರಿ ಮುಂದೆ ಬೇಡ್ಕೊಳ್ಳೋಕ್ಕೆ. ಇವ್ರ ಮಕ್ಕಳಿಗೆ ಎಜುಕೇಷನ್ ಇರಲ್ಲ, ಎಲ್ಲ ಗೆದ್ಕೊಂಡ್ಬಂದಿರ್ತಾರೆ ಕಾಸು ಜಾತಿ ಹಿಡ್ಕೊಂಡು. ಸೊ ದೆನ್ ಮುಖ್ಯಮಂತ್ರಿಗೆ ಹಾಕಿ ಅಲ್ಲಾಡಿಸ್ಬಿಟ್ಟು ವ್ಯವಸ್ಥೆನೇ ಹಾಳು ಮಾಡಿಬಿಡ್ತಾರೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ. ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.